ಈ ಕೋವಿಡ್ ಸಂದರ್ಭದಲ್ಲಿ ಹಲವಾರು ಕುಟುಂಬಗಳು ಕೈಯಲ್ಲಿರುವಂತಹ ಉದ್ಯೋಗ ಕಳೆದುಕೊಂಡು ಕಷ್ಟದ ಸಿಲುಕಿನಲ್ಲಿ ಪರದಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನಮಗೆ ಯಾರು ಸಹಾಯ ಹಸ್ತ ನೀಡುತ್ತಾರೆ ಅಂತ ಕಾದು ಕುಳಿತಿರುವ ಕುಟುಂಬಗಳಿಗೆ ಕಲಬುರಗಿಯ ಕಾಂಗ್ರೆಸ್ ಯುವ ಮುಖಂಡರಾದ ರವಿ ಚವ್ಹಾಣ್ ಅವರು ತಮ್ಮ ಸಹಾಯ ಹಸ್ತ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ 1.5 ವರ್ಷಗಳಿಂದ ಈ ಕೋವಿಡ್ ಸಂದರ್ಭದಲ್ಲಿ ಹಲವು ಹಳ್ಳಿಗಳಿಗೆ ನೇರವಾಗಿ ಭೇಟಿ ನೀಡಿ ಫುಡ್ ಕಿಟ್ ಹಾಗೂ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ನೀಡುವುದರ ಮುಖಾಂತರ ಮಾನವೀಯತೆ ಮೆರೆದಿದ್ದಾರೆ. ಯಾವುದೇ ನಿಸ್ವಾರ್ಥ ಸೇವೆಯಿಂದ ಈ ಸಮಾಜ ಸೇವೆ ಮಾಡುತ್ತಿರುವ ಕಲಬುರಗಿಯ ಕಾಂಗ್ರೆಸ್ ಯುವ ಮುಖಂಡರಾದ ರವಿ ಚವ್ಹಾಣ್ ಅವರಿಗೆ ಮತ್ತೊಮ್ಮೆ ಗುಲ್ಬರ್ಗಾ ನ್ಯೂಸ್ ಕಡೆಯಿಂದ ಹೆಡ್ಸ್ ಆಫ್ ಯು. ಗ್ರಾಮದಲ್ಲಿ ರವಿ ಚವ್ಹಾಣ್ ಸಾಹೇಬರು ತನ್ನ ಸ್ವಂತ ಇಚ್ಛೆಯಿಂದ ಕಿಟ್ಟನ್ನು ಹಂಚುತ್ತಿದ್ದಾರೆ. ಆಟೋದ ಡ್ರೈವರ್ಗಳಿಗೆ ಮತ್ತು ಬಡವರಿಗೆ ಅಂಗವಿಕಲರಿಗೆ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ತಮ್ಮ ಸ್ವಂತ ಇದರಿಂದ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಹೃದಯದ ವಂದನೆಗಳು. ಕಾಂಗ್ರೆಸ್ ಪಕ್ಷ ವತಿಯಿಂದ ಸನ್ಮಾನ್ಯ ರವಿಕುಮಾರ್ ಚವ್ಹಾಣ್ ಅವರು ನಮ್ಮ ಆಟೋ ಡ್ರೈವರ್ಗಾಗಿ ಕಿಟ್ಟನ್ನು ತಲುಪಿಸುವ ಸಲುವಾಗಿ ಧನ್ಯವಾದ. ಕುಸ್ನೂರು ಗ್ರಾಮದ ರವಿ ಚವ್ಹಾಣ್ ಅವರಾಗಿ ಈಗ ಕಿಟ್ನನ್ನು ಕೊಟ್ಟಿದ್ದಾರೆ. ಅವ್ರ ಪರವಾಗಿ ನಾವು ಅಂಗವಿಕಲರಿಗೆ ಆದರೂ ಆಟೋ ಚಾಲಕರಿಗೆ ಕೊಟ್ಟಿದ್ದಾರೆ. ರವಿ ಸರ್ ಅವರು ನಮಗೆ ಬಡವರಿಗೆ ಲಾಕ್ಡೌನ್ ಬಿದ್ದದೆ ಮತ್ತು ನಮಗೂ ಎಲ್ಲ ಬಡವರಿಗೆ ಸಹಾಯ ಮಾಡ್ಯಾರ. ಅವರಿಗೆ ಧನ್ಯವಾದ. ನಮಸ್ಕಾರ. ನಾನು ನಿಮ್ಮ ಮನೆಯ ಮಗ ರವಿ ಚವ್ಹಾಣ್. ಇವತ್ತು ಕುಸ್ನೂರು ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಉಚಿತ ಆಹಾರ ಕಿಟ್, ಮಾಸ್ಕ್, ಸ್ಯಾನಿಟೈಸರ್ ವಿತರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಗ್ರಾಮದ ಹಿರಿಯರು, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಕುಪೇಂದ್ರ ಬರಗಾಲಿ ಸರ್ ಅವರೇ, ಹಾಗೂ ಇನ್ನೊಬ್ಬ ಹಿರಿಯರಾದಂಥ ಸುಭಾಷ್ ಗೋಡಿ ಅವರೇ, ನಮ್ಮ ಮೆಂಬರ್ಗಳಾದಂಥ ಪವಾರ್ ಸಾಹೇಬ್ರೆ, ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ, ಅದೇ ರೀತಿಯಾಗಿ ಊರಿನ ಗುರು ಹಿರಿಯರೇ ಹಾಗೂ ತಾಯಂದಿರೇ, ಇವತ್ತು ಈ ಕರೋನಾ 2ನೇ ಅಲೆಯಲ್ಲಿ ಮಹಾಮಾರಿಯಲ್ಲಿ ಭಾಳಷ್ಟು ಜನ ಸಂಕಟಕ್ಕೆ ಸಿಲುಕಿದ್ದಾರೆ. ಅದೇ ರೀತಿಯಾಗಿ ಆಟೋ ಚಾಲಕರಿದ್ದಾರೆ, ಅಂಗವಿಕಲರಿದ್ದಾರೆ, ದಿನಗೂಲಿ ಮಾಡೋರು, ಕೂಲಿ ಕಾರ್ಮಿಕರಿದ್ದಾರೆ. ಅದೇ ರೀತಿ ಬಡವರಿಗೆ ಕೆಳಗಿರೋ ಜನರು ಕೂಡ ಈ ಕುಸ್ನೂರು ಗ್ರಾಮದಲ್ಲಿದ್ದಾರೆ. ಅದೇ ರೀತಿ ಅವತ್ತು ಬಂದಾಗ ಗೋಡಿ ಸಾಹೇಬ್ರಿಗೆ ಹೇಳಿದ, ಸಾಹೇಬ್ರೆ ಇನ್ನೊಂದು ಸ್ವಲ್ಪ ಜನ ನೋಡ್ರಿ ಊರಾಗ ಯಾರ್ಯಾರು ಅದಂದ್ರೆ ಅವರು ಕೂಡ ಒಂದು ಯಾರು ಕಿಟ್ಟಿಗೆ ನಿಜವಾಗಿ ಹಕ್ಕದಾರರ ಅಂಥ ಒಂದು ಜನರಿಗೆ ಇವತ್ತು ಗುರುತಿಸಿ ನಾವು ಕಿಟ್ಟನ್ನು ಕೊಡ್ತಾಯಿದ್ದೇವೆ. ಈ ಕಿಟ್ ಕೊಡೋಕ್ಕಂದ್ರೆ ಮೇನ್ ಮಾರ್ಗದರ್ಶಕರಾದ ನಮ್ಮ ಪ್ರಿಯಾಂಕ್ ಸಾಹೇಬರು ಹಾಗೂ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮಾರ್ಗದರ್ಶನದಂತ ಇವತ್ತು ನಾವು ಗ್ರಾಮೀಣ ಭಾಗಗಳಲ್ಲಿ ವಿವಿಧ ಹಳ್ಳಿಗಳಲ್ಲಿ ನಾವು ಕಿಟ್, ಮಾಸ್ಕ್, ಸ್ಯಾನಿಟೈಸರು ಹಾಗೂ ಇನ್ನಿತರ ಸೇವೆಗಳು ಕೂಡ, ಆರೋಗ್ಯಕ್ಕೆ ಸಂಬಂಧಿತ ಸೇವೆಗಳು ಕೂಡ ನಾವು ಕಲ್ಪಿಸಲಾಗ್ತಿದ್ದೆವು. ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರವಾದ ಪಕ್ಷ, ಬಡವರ ಬೆನ್ನಿಗೆ ನಿಂತ ಪಕ್ಷ, ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನೋದು ಇದು ಆಗಬಾರ್ದು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಅವರು ಕೂಡ ಎಲ್ಲ ಕ್ಷೇತ್ರದ ನಾಯಕರುಗಳಿಗೆ ಒಂದು ಮಾನಿಟರಿಂಗ್ ಮಾಡಿ ಅವರಿಗೆಲ್ಲರಿಗೂ ಕೂಡ ಬಡ ಜನರಿಗೆ ಏನದ ಆಹಾರದ ಕಿಟ್ಗಳಾಗಲಿ, ಇನ್ನೊಂಥರ ಕೋವಿಡ್ ಸುರಕ್ಷಾ ಕಿಟ್ಗಳಾಗಲಿ ವಿತರಿಸಣೆ ಮಾಡ್ಲಿಕ್ಕೆ ಅವರು ಕೂಡ ಸೂಚಿಸಿರ್ತಾರೆ. ಅದೇ ರೀತಿ ನಾವು ಇವತ್ತು ಕುಸ್ನೂರು ಗ್ರಾಮದ ಎಲ್ಲ ನಮ್ಮ ಗುರು ಹಿರಿಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ
ಇವತ್ತು ಕಿಟ್ ಪಡೆದ ಫಲಾನುಭವಿಗಳಿಗೆ ನಾವು ಒಂದೇ ಹೇಳೋದಂದರೆ ಈ ಕಿಟ್ ಕೊಡೋದು ಒಂದು ನಮ್ದು ಏನದ ಅಂದ್ರೆ ಪ್ರತಿಯೊಬ್ಬರು ಮಾಸ್ಕ ಸ್ಯಾನಿಟೈಸರ್ ಆಗಲಿ ಅಥವಾ ಅನ್ನೆಸರಿ ಮನೆ ಹೊರಗೆ ಓಡಾಡೋದಾಗಲಿ ದಯವಿಟ್ಟು ಹೊರಗೆ ಓಡಾಡಬೇಡ್ರಿ. ಈ ಕಿಟ್ ನಿಮಗೆ ಮನೆಗೆ ಕೊಟ್ರೂ ಒಂದು 10ರಿಂದ 15 ದಿನ ನಡೀತದೆ. ಅಲ್ಲಿ ತನಕ ಸರ್ಕಾರ ಏನದ ರಾಷನ್ನು ಕೊಡ್ಲತ್ತದ, ನಿಮ್ಗೆ ಅಕ್ಕಿ ಕೊಡ್ಲತ್ತದ. ಆ ಅಕ್ಕಿ ಬಿಟ್ಟು ನಾವು ಈ ಕಿಟ್ಟಿನಾಗ ಏನದ ನಿಮಗೆ ಗೋಧಿ ಹಿಟ್ಟಾಗಲಿ, ಉಪ್ಪಾಗಲಿ, ಖಾರ ಆಗಲಿ, ನಿಮಗೆ ಉಳ್ಳಾಗಡ್ಡಿ ಆಗಲಿ, ಆಲೂಗಡ್ಡೆ ಆಗಲಿ, ಎಲ್ಲ ರೀತಿಲೇ ನಾವು ಎಣ್ಣೆ ಆಗಲಿ ಎಲ್ಲ ರೀತಿಲೇ ನಾವು ನಿಮ್ಮ ಕಿಟ್ಟಿನಾಗ ಕೊಡ್ಲಾಕತ್ತಿದ್ದೆವು. ಆದ್ದರಿಂದ ದಯವಿಟ್ಟು ನೀವೆಲ್ಲ ನಿಮ್ಮ ಸುರಕ್ಷತೆ ಏನದ ನಿಮ್ಮ ಕೈಯಲ್ಲದ. ನೀವು ಯಾರು ಅನ್ನೆಸರಿಯಾಗಿ ಹೊರಗೆ ಬರಬಾರ್ದು. ಅದೇ ರೀತಿ ಆಟೋ ಡ್ರೈವರ್ಗಳು ಕೂಡ ಇವತ್ತು ಆಟೋ ಓಡಿಸ್ಲಾರ್ದೆ ಕಳೆದ 1.5 ತಿಂಗಳಿಂದ ಪಾಪ ಅವ್ರಿಗೆ ಕೂಡ ಕಷ್ಟ ಆಗ್ತದೆ ತುಂಬ. ಅವರಿಗೂ ಕೂಡ ಸರ್ಕಾರ ಕಡೆಯಿಂದ ಯಾವುದೇ ಘೋಷಣೆ ಆಗ್ಯದ ಪರಿಹಾರ ಅದು ಕೂಡ ಇನ್ನೂವರೆಗೂ ತಲುಪಿಲ್ಲ. ಆದ್ದರಿಂದ ಇವತ್ತು ಕುಸ್ನೂರು ಆಟೋ ಚಾಲಕರಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ ಏನಂದರೆ ಸ್ವಲ್ಪ ದಿನ ತಾಳಿ, ಇದು ಇನ್ನೂ ಒಂದು 15 ದಿನದಲ್ಲೇ ತಿಂಗಳು ಹೋಗ್ತದೆ. ಇದೊಂದು 15 ದಿನ ತಿಂಗಳು ನೀವು ಈ ಅವಧಿ ಪೂರ್ಣ ಮಾಡೋದ್ರಿಂದ ಈ ಕೋವಿಡ್ ಚೈನ್ ಏನದ ಸಂಪೂರ್ಣವಾಗಿ ಬ್ರೇಕ್ ಆಗ್ತದೆ. ಕರೋನಾ ಮುಕ್ತವಾಗಿ ನಾವು ಆಮ್ಯಾಗ ಅನ್ಲಾಕ್ ಆಗ್ಬೇಕು ಓಡಾಡಬಹುದು ಅಂತ ಹೇಳುತ್ತಾ, ಈ ಸಮಾಜ ಕಾರ್ಯದಲ್ಲಿ ಈ ಕಿಟ್ ಬಿಟ್ಟು ಮತ್ತು ಇನ್ನೇನು ಸಮಾಜ ಕಾರ್ಯ ಹಮ್ಮಿಕೊಂಡಿದ್ದೀರಾ ನೀವು? ನಾವು ಟೋಟಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಲ್ಲಿವರೆಗೂ ಒಂದು ಯಾರಿಗೆ ಬೆಡ್ ಸಿಕ್ಕಿಲ್ಲ ಕೋವಿಡ್-19ನಲ್ಲಿ ಅಂಥವ್ರಿಗೆ ಒಂದು 350ರಿಂದ 400 ಬೆಡ್ ವ್ಯವಸ್ಥೆ ಮಾಡಿ ನಮ್ಮ ಗ್ರಾಮಾಂತರ ಯಾವುದು ಶಾಬಾದ್ ಸರ್ಕಲ್ ಆಗಲಿ, ಕಮಲಾಪುರ ಆಗಲಿ, ಕಮಲಾಪುರ ಬ್ಲಾಕಲ್ಲಾಗಲಿ ಭಾಳಷ್ಟು ರೋಗಿಗಳಿಗೆ ಏನದ ಒಂದು ಆಕ್ಸಿಜನ್ ಕೊರತೆಯಿಂದ ಆಕ್ಸಿಜನ್ ಬೆಡ್ಗಳು ಪ್ರೊವೈಡ್ ಮಾಡಿದೆವು. ಅದೇ ರೀತಿಯಾಗಿ ಇವತ್ತು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ನಂತರ ಅವ್ರಿಗೇನು 1 ತಿಂಗಳೇನು ಆಕ್ಸಿಜನ್ ತೊಗೋತಾರೆ ಅವರು ಮನೆಯಲ್ಲೇ 2 ಲೀಟರ್ ಆಕ್ಸಿಜನ್ ಪರ್ ಮಿನಿಟ್ ಅಂತ. ಅದು ಕೂಡ ಹೋಮ್ ಐಸೋಲೇಷನ್ ಇದ್ದ ಪೇಷಂಟ್ಗಳಿಗೆ ಕೂಡ ನಾವು ನಮ್ಮ ಪಕ್ಷದ ವತಿಯಿಂದ ನಾವೇನದ ಅಂದರೆ ನಾವು ಸ್ವತಃ ಏನದ ಆಕ್ಸಿಜನ್ ಸಿಲಿಂಡರ್ ಖರೀದಿ ಮಾಡಿ ಅವರಿಗೆ ಫಿಲ್ ಮಾಡಿ ಅವ್ರ ಮನೆಯಲ್ಲೇ ಆಕ್ಸಿಜನ್ ತೊಗೊಳ್ಳೋ ರೀತಿನೂ ಮಾಡ್ತಾಯಿದ್ದೆವು. ಹೀಗೆ ಹಲವಾರು ನಾವು ಕರೋನಾ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದೆವು. ಅದೇ ರೀತಿ ಈ ಆಂಬುಲೆನ್ಸ್ ಡ್ರೈವರ್ಗಳಿಗೆ ನಾವು PPE ಕಿಟ್ನು ಕೂಡ ಕೊಟ್ಟಿರ್ತಿದ್ದೆವು. ಯಾಕಂದ್ರೆ ಅವ್ರು ಆಂಬುಲೆನ್ಸ್ದವ್ರು ಬಾಡಿ ಒಯ್ತಿರ್ತಾರೆ, ಸೋಂಕು ಅವ್ರಿಗೂ ತಗೊಳ್ಬಾರ್ದಂತ ಆಂಬುಲೆನ್ಸ್ ಡ್ರೈವರ್ ಆಗಲಿ, ಆಂಬುಲೆನ್ಸ್ ಡ್ರೈವರ್ನೇ 4 ಮಂದಿ ಇರ್ತಾರೆ ಬಾಡಿಯವ್ರು. ಅವರಿಗೂ ಕೂಡ ಏನದ ನಾವು PPE ಕಿಟ, ಮಾಸ್ಕ, ಸ್ಯಾನಿಟೈಸರ, ಗ್ಲೌಸ, ಶೀಲ್ಡ ಎಲ್ಲನೂ ಕೊಟ್ಟಿರ್ತೀವಿ. ಅದೇ ರೀತಿ ಊರಲ್ಲಿದ್ದಂಥ ಸಣ್ಣ ಪುಟ್ಟ ಇವರಿಗೆ ಅಲ್ಲೇ ಯಾರಿಗೆ ಜ್ವರ ಬಂತು ಅದು ಬಂತಂದ್ರೆ ಅವರಿಗೆ ಅಲ್ಲೇ ಆ ಒಂದು ಕೋವಿಡ್ ಕಿಟ್ ಅಂತ ಕೊಡ್ತಾಯಿದ್ದೆವು. ಈ ರೀತಿ ಹಲವಾರು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಾವು ಮಾಡ್ತಾಯಿದ್ದೆವು ಅಂತ ಹೇಳ್ಕೊಳ್ಳೋಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೇವೆ. ಆಡಳಿತ ಪಕ್ಷ ಕೆಲಸ ಮಾಡಬೇಕು, ಆದರೆ ದುರಾದೃಷ್ಟ ಅಂತ ಸರ್ಕಾರ ಬಂದದ ನಮಗೆಲ್ಲರಿಗೆ ಭಾಳ ದುರಾದೃಷ್ಟಕರ ಸಂಗತಿ. ಯಾಕಂದರೆ ಇವತ್ತು ಜನಗಳು ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಈಗ ಬ್ಲ್ಯಾಕ್ ಫಂಗಸ್ಸು, ವೈಟ್ ಫಂಗಸ್ಸು, ಯೆಲ್ಲೋ ಫಂಗಸ್ ಅಂಥ ಒಂದು ಡಿಸೀಸ್ಗಳಿಗೆ ಇವರು ಯಾವುದೇ ಒಂದು ಔಷಧಿಗಳಾಗಲಿ ಈ ಥರ ವೈದ್ಯಕೀಯ ಪರಿಕರಗಳಾಗಲಿ ಇವರು ಏನದ ಕಂಟಿನ್ಯೂಸ್ ಆಗಿ ಸಾರ್ವಜನಿಕ ಆಸ್ಪತ್ರೆ ಆಗಲಿ ಅಥವಾ ಇನ್ನಿತರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಲಿ ಇಲ್ಲಿವರೆಗೂ ಅವರು ಸರಿಯಾದ ಇದರಲ್ಲಿ ಪೂರೈಸಿದಿರಲ್ಲ. ಬಡ ಕುಟುಂಬಗಳು ನಿಮ್ಮ ಸಹಾಯ ಹಸ್ತ ಬೇಕಾದರೆ ಅವರನ್ನು ಯಾವ ರೀತಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು? ನೋಡಿ ಸರ್, ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಾವು 147 ಹಳ್ಳಿಗಳಿಗೂ ನಾವು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆವು. ನಮ್ಮ ಪಕ್ಷದ ಕಾರ್ಯಕರ್ತರದಾರ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಸೂಚಿಸ್ತಾ ಇದ್ದೇವೆ, ನಿಮ್ಮ ಊರಲ್ಲಿ ಯಾರಾದರೂ ಇರಲಿ, ಆ ಥರ ಯಾವುದೇ ಕಡು ಬಡವರು ಇರಲಿ, ಅಂಗವಿಕಲಿಗಿರಲಿ, ಬಡವರಿಕದ ಕೆಳಗಿರಲಿ, ಯಾರಿಗೆ ನೆಸೆಸರಿ ಅದ ಅಂಥವ್ರಿಗೆ ನಾವು 101% ಏನದ ನಾವು ಕಿಟ್ಟನ್ನು ಕೊಡೋ ಮೂಲಕ ಇದು ಮಾಡ್ತಾ ಇದ್ದೇವೆ. ಅದು ಬಿಟ್ಟು ಅವ್ರಿಗೆ ಬೇರೆ ಯಾರಾದರೂ ಇದ್ದರೂ ಹಣಕಾಸು ತೊಂದರೆ ಇದ್ದರೂ ಕೂಡ ಅವರಿಗೂ ಕೂಡ ನಾವು ಸಹಾಯಧನ ಮಾಡ್ಲತ್ತೇವೆ. ಸಹಾಯಧನ ಏನು 500 ರೂಪಾಯಿ ಮಾಡಿದೆವು. ಲಾಸ್ಟ್ ಟೈಮ್ ನಾವು ಶಾಬಾದ್ನಾಗೂ ಕೂಡ ಒಂದು ಸಹಾಯಧನ ಮಾಡಿದೆವು. ಒನ್ ಮೆಸೇಜ್ ಫಾರ್ ಪಬ್ಲಿಕ್. ನಾ ಜನಗಳಲ್ಲಿ ಇಷ್ಟೇ ಕೇಳ್ತೀನಂದ್ರೆ, ಈ ಕರೋನಾ ಮಹಾಮಾರಿ ಬಂದಾಗಿಂದ ಎಲ್ಲರೂ ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರ ಅದ. ಅದನ್ನೇನಂದ್ರೆ ನೀವು ಏನು ತಿಳ್ಕೊಬೇಕಂದ್ರೆ, ನೀವು ಮನೆ ಹೊರಗೆ ಹೋಲಾರ್ದೆ ದುಡಿಲಾರ್ದು ಇವತ್ತು ಮನೆಗೆ ಕೂತ್ರೂ ಕೂಡ ನೀವು ದಿನ ಏನದ 10,000 ರೂಪಾಯಿ ಗಳಿಸ್ದಂಗೆ. ಯಾಕಂದ್ರೆ ನೀವು ಹೊರಗೆ ಓಡಾಡಿ ನಿಮಗೆ ಕೊರೋನಾ ಬಂದ್ರೆ ದಿನಕ್ಕೆ 15ರಿಂದ 20,000 ರೂಪಾಯಿ ನೀವು ಹಾಸ್ಪಿಟಲ್ಗೆ ಆಗಬೇಕಾಗ್ತದೆ. ಮನ್ಯಾಗ ಒಂದು ಹೊತ್ತು ಊಟ ಮಾಡ್ಕೊಂಡು ಆರಾಮಿದ್ದರೆ ನೀವು ಅದೇ ನೀವು ಗಳಿಕೆ ಆದಂಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಕಾಂಗ್ರೆಸ್ ವತಿಯಿಂದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಪ್ರಿಯಾಂಕಾ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಕಾಂಗ್ರೆಸ್ ಮುಖಂಡರಾದಂಥ ಯುವ ಮುಖಂಡರಾದ ಶ್ರೀ ರವಿ ಚವ್ಹಾಣ್ ಅವರ ನೇತೃತ್ವದಲ್ಲಿ ಇಂದು ಕುಸ್ನೂರು ಹಾಗೂ ಸರಸ್ವತಿಪುರ ಗ್ರಾಮ ನಿವಾಸಿಗಳಿಗೆ ಕಾಂಗ್ರೆಸ್ ವತಿಯಿಂದ ಆಹಾರ ಕಿಟ್, ಫುಡ್ ಕಿಟ್ಟನ್ನು ವಿತರಿಸಲಾಗ್ತದೆ. ಈ ಸಮಯದಲ್ಲಿ ಬಂದಂತಹ ಶ್ರೀ ರವಿ ಚವ್ಹಾಣ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಬಯಸ್ತೇನೆ. ಆಹಾರ ದಿನಸಿ ಕಿಟ್ ವಿತರಣೆಯಲ್ಲಿ ಆಟೋ ರಿಕ್ಷಾ ಚಾಲಕರು, ಅಂಗವಿಕಲರು, ನಿರ್ಗತಿಕರು, ಕಡುಬಡವರು, ವಿಧವೆಯರು ಎಲ್ಲರಿಗೂ ಆದಷ್ಟು ಶ್ರೀ ರವಿ ಚವ್ಹಾಣ್ಜಿ ಅವರು ತಮ್ಮ ಸ್ವಂತ ಖರ್ಚಿನ ಮೇರೆಗೆ ಆಹಾರ ಕಿಟ್ ವಿತರಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಇಂದಿನ ಕಿಟ್ ವಿತರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ,
ನಮ್ಮ ಊರಿಗೆ ಇವತ್ತು ನಮ್ಮ ಗ್ರಾಮೀಣ ಕ್ಷೇತ್ರದ ಯುವ ಮುಖಂಡರಾದ ರವಿ ಚವ್ಹಾಣ್ ಸಾಹೇಬರು ಮತ್ತು ಸಂತೋಷ್ ಚವ್ಹಾಣ್ ಸಾಹೇಬರು ಅತಿ ಉತ್ಸಾಹದಿಂದ ಇದು ಬರೀ ನಮ್ಮ ಕುಸ್ನೂರು ಸರಸ್ವತಿಪುರ ಅಷ್ಟೇ ಅಲ್ಲ, ಇಡೀ ನಮ್ಮ ಗ್ರಾಮೀಣ ಕ್ಷೇತ್ರದಾಗ ಓಡಾಡಿ ಯುವಕರಿಗೆ ಇರ್ಬೋದು, ಇವತ್ತು ಬಡವರು ಇರ್ಬೋದು, ಏನೇ ನಿರ್ಗತಿಕರಿರ್ಬೋದು, ಇದೇ ಒಂದೇ ವರ್ಷ ಅಲ್ಲ, ಹೋದ ವರ್ಷ ಲಾಕ್ಡೌನ್ಲಿಂದ ಚಾಲೂ ಮಾಡಿದ್ದಾರೆ ಅವರು. ಸ್ಯಾನಿಟೈಸರ್ ಇರ್ಬೋದು, ಮಾಸ್ಕ್ ಇರ್ಬೋದು, ಕಿಟ್ ಇರ್ಬೋದು, ಇದೇ ರೀತಿ ಎಲ್ಲ ಕಡೆಗೆ ಹಂಚಕತ್ತಾರ. ನಮ್ಮೂರಿಗೂ ನಮ್ಮ ಸುಭಾಷ್ ಗೌಡರು ಸರ್ ಹಿಂಗೆ ನೀವು ಕಿಟ್ ವಿತರಣೆ ಮಾಡ್ತಾಯಿದ್ರಿ. ನಮ್ಮೂರಾಗೂ ಭಾಳ ಜನ ಬಡವರು ಅದಾರ. ನಮ್ಮ ಸರಸ್ವತಿಪುರ ಕಾಲನಾಗೂ ಭಾಳ ಬಡವರು ಅದಾರ, ಆಟೋ ಡ್ರೈವರ್ಗಳು ಅದಾರ, ನಿರ್ಗತಿಕರು ಅದಾರ ಮತ್ತು ವಿಧವೆಯರು ಅದಾರ, ಅಂಗವಿಕಲರು ಅದಾರ. ಬಂದು ನಮಗೂ ಹಂಚಿದ್ರೆ ಭಾಳ ಉಪಕಾರ ಆತ ಸರ್ ಅಂತ ಅಂದಾಗ ಒಪ್ಕೊಂಡು ಸ್ವಇಚ್ಛೆಯಿಂದ ಬಂದು ಇವತ್ತು ಕಿಟ್ ಹಂಚಕತ್ತಾರ. ನಮಗೆ ಭಾಳ ಸಂತೋಷ ಆಗ್ಯದ. ಸಾಹೇಬರು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಅತಿ ಎತ್ತರಕ್ಕೆ ಬೆಳೀಲಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಎರಡು ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.